ವಿಜೃಂಭಣೆಯಿಂದ ಜರುಗಿದ ಸಿದ್ಧಾರೂಢರ ಸ್ವಾಮಿಯವರ ರಥೋತ್ಸವ. ಚಿಕ್ಕೋಡಿ ತಾಲೂಕಿನ ಜೋಡಕುರಳಿ ಗ್ರಾಮದಲ್ಲಿ ಸಿದ್ಧಾರೂಢರ ಸ್ವಾಮೀಜಿಯವರ ರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಸಿದ್ಧಾರೂಢರ ಜಾತ್ರೆಯ ಅಂಗವಾಗಿ ಮಠದ ಆವರಣದಲ್ಲಿ ರಥೋತ್ಸವ ಜರುಗಿತು. ರಥೋತ್ಸವ ಪ್ರಾರಂಭ ಆಗುತ್ತಿದ್ದಂತೆಯೇ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ರಥೋತ್ಸವ ಹೋಗುತ್ತಿದ್ದಂತೆ ಭಕ್ತರು ರಥದ ಮೇಲೆ ಹೂವುಗಳನ್ನು ಅರ್ಪಿಸಿ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದರು. ಓಂ ನಮಃ ಶಿವಾಯ ಮಂತ್ರಘೋಷದೊಂದಿಗೆ ಸಕಲ ವಾದ್ಯಗಳೊಂದಿಗೆ ಈ ರಥೋತ್ಸವ ಜರುಗಿತು. ರಥೋತ್ಸವದಲ್ಲಿ ಚಿದ್ಗಾನಂದ ಸ್ವಾಮೀಜಿಯವರು ಕುಳಿತು ಭಕ್ತರನ್ನು ಆಶೀರ್ವದಿಸಿದರು. ರಥಕ್ಕೆ ಹೂವಿನಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು. ರಥೋತ್ಸವ ಮುಂಚಿತವಾಗಿ ಗ್ರಾಮದಾದ್ಯಂತ ಸಿದ್ಧಾರೂಢರ ಪಲ್ಲಕ್ಕಿ ಉತ್ಸವ ಸಕಲ ವಾದ್ಯ ಮೇಳದೊಂದಿಗೆ ಸುಮಂಗಲಿಯರ ಬೃಹತ್ ಕುಂಭಮೇಳದೊಂದಿಗೆ ಅದ್ದೂರಿಯಾಗಿ ಜರುಗಿತು. ವರದಿ ಅರುಣ್, NKS TV4 ಚಿಕ್ಕೋಡಿ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದಸ್ಪರ್ಶದಿಂದ ತೀರ್ಥಕ್ಷೇತ್ರವಾಗಿ ಬದಲಾಗಿರುವಂತಹ ಜೋಡಕುರ್ಲಿಯಲ್ಲಿ ಈ ದಿವಸ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಬ್ರಹ್ಮರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಸಾಗಿ ಬರುವಂತದ್ದಾಯಿತು. ಸಿದ್ಧಾರೂಢ ಜೋಡು ಇದ್ದಾಗ ತೇರು ಹತ್ತಿದಾಗ ಒಂದು ಮಾತು ಹೇಳಿದ ಜೋಡು, 72,000 ನಾಡಿಗಳಿಂದ ಕೂಡಿದ ದೇಹವೇ ಈ ರಥ. ಇಲ್ಲಿ ಆತ್ಮ ಕೂತ್ಕೊಂಡು ಈ ದೇಹ ಅನ್ನುವಂತ ರಥವನ್ನು ನಡೆಸ್ತಾನೆ ಅಂತ ರಥದ ಮೇಲೆ ಕುಂತು ಆತ್ಮಚಿಂತನೆ ಮಾಡಿದವರು ಜಗದ್ಗುರು ಸಿದ್ಧಾರೂಢರು. ಯಾವಾತನಿಗೆ ಈ ರಥೋತ್ಸವ ಸಮಯದಲ್ಲಿ ಸದ್ಗುರು ದರ್ಶನವಾಗ್ತದೋ ಅವನು ಜೀವನ್ಮುಕ್ತನಾಗ್ತಾನೆ ಅಂತ ಸಿದ್ಧಾರೂಢ ಚರಿತ್ರೆ ಒಳಗೆ ಬರುವಂತ ಪ್ರಸಂಗ. ಶಿವರಾತ್ರಿಗೆ ಹುಬ್ಬಳ್ಳಿ ಒಳಗೆ ಯಾವ ವೈಭವದಿಂದ ರಥೋತ್ಸವ ಆಗ್ತದೋ ಅದೇ ವೈಭವ ಜೋಡಕುರಳಿ ಒಳಗೆ ಪ್ರತಿ ವರ್ಷ ದಮನದ ಹುಣ್ಣಿಮೆ ದಿವಸ ಬಹಳ ಅದ್ದೂರಿಯಿಂದ ನಡೆಯುವಂಥದ್ದು. ಸುಮಾರು 4,000-5,000 ಜನ ತಾಯಂದರು ಕುಂಭಕೊಡವನ್ನು ಹೊತ್ತು ಅನೇಕ ವಾದ್ಯ ವೈಭವಗಳೊಂದಿಗೆ ಹರ್ಷೋದ್ಗಾರಗಳೊಂದಿಗೆ ಅತ್ಯಂತ ಅಪರೂಪದ ರಥೋತ್ಸವವನ್ನು ತಾವೆಲ್ಲ ಜರುಗಿಸಿದ್ರಿ. ಇದರೊಳಗೆ ಎಷ್ಟು ಜನ ಯಾವ್ಯಾವ ರೀತಿಯಿಂದ ಸೇವಾ ಮಾಡಿದಿರೋ ನಿಮ್ಮೆಲ್ಲರಿಗೂ ಸದ್ಗುರು ಸಿದ್ಧಾರೂಢಪ್ಪ ಸಕಲ ಸನ್ಮಂಗಳವನ್ನ, ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನ ಕೊಟ್ಟು ಆನಂದ ಉಂಟು ಮಾಡಲಿ ಅಂತ ತುಂಬ ಹೃದಯದಿಂದ ಹಾರೈಸ್ತೀವಿ. ಎಲ್ಲರಿಗೂ ಶುಭವಾಗಲಿ. ಸದ್ಗುರು ಸಿದ್ಧಾರೂಢರ ಸಪ್ತಾಹ ಕಾರ್ಯಕ್ರಮ ಕಳೆದ 7 ದಿವಸಗಳಿಂದ ಪ್ರಾರಂಭವಾಗಿತ್ತು. ಇವತ್ತು ಸದ್ಗುರು ಸಿದ್ಧಾರೂಢರ ಪಲ್ಲಕ್ಕಿ ಉತ್ಸವ ಗ್ರಾಮದಲ್ಲಿ ಒಂದು 5-6 ಸಾವಿರ ಕುಂಭಮೇಳದೊಂದಿಗೆ ಹಾಗೂ ಸಕಲ ವಾದ್ಯ ಮೇಳದೊಂದಿಗೆ ಇಲ್ಲಿಂದ ಪ್ರಾರಂಭವಾಗಿ ಜೋಡಕುಳಿ ಗ್ರಾಮದಲ್ಲಿ ಹೋಗಿ ಅಲ್ಲಿಂದ ಬಂದು
ಇವತ್ತು ಸದ್ಗುರು ಸಿದ್ಧಾರೂಢರ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರಿತು. ಈ ಒಂದು ರಥೋತ್ಸವ ಕಳೆದ 5 ವರ್ಷಗಳಿಂದ ಇದೇ ರೀತಿಯಾಗಿ ನಡೀತಾ ಇದೆ. ಸದ್ಗುರು ಚಿದ್ಗನಾನಂದ ಭಾರತಿ ಅಪ್ಪಾಜಿ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಕುಂಭಮೇಳ ಹಾಗೂ ಗ್ರಾಮದಿಂದ ಹಾಗೂ ಸುತ್ತಲಿನ ಗ್ರಾಮದಿಂದ ಅನೇಕ ಭಕ್ತಾದಿಗಳು ಬಂದು ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಂಡು ಪುನೀತರಾದರು ಅಂತೇಳಿ ನಾವೊಂದು ಸದ್ಗುರು ಸಿದ್ಧಾರೂಢರ ಈ ಒಂದು ಕ್ಷೇತ್ರ ಸದ್ಗುರು ಚಿದ್ಗನಾನಂದ ಭಾರತಿ ಅಪ್ಪಾಜಿ ಅವರ ಪಾದಸ್ಪರ್ಶದಿಂದ ಈ ಕ್ಷೇತ್ರ ಅತ್ಯಂತ ಪ್ರಸಿದ್ಧ ಕ್ಷೇತ್ರ ಆಗಿ ಮಾರ್ಪಟ್ಟಿದೆ ಅಂತೇಳಿ ಹೇಳಕ್ ನಮಗೊಂದು ಸಂತೋಷ ಆಗ್ತದೆ. ವಕೀಲರಿ ಸದ್ಗೌಡ ಪಾಟೀಲ್ ಅಂತಳ್ರಿ. ನಾವು ಈ ಮೊದಲಿಂದ ಈ ಮಠದ ಸೇವಾ ಮಾಡ್ಕೊತ ಬಂದೆವು. ಸದ್ಗುರು ಚಿದ್ಗನಾನಂದ ಭಾರತಿ ಅಪ್ಪಾಜಿ ಅವರ ಇಲ್ಲಿ ಸಿದ್ದೇಶ್ವರ ಹಬ್ಬಗಳ ಪ್ರವಚನ ಅಂಕಲಾಗಿರ್ತೋ ಆ ಕಾರ್ಯಕ್ರಮ ನೋಡಕ್ ಬಂದವ್ರ ಇಲ್ಲೇ ಬಂದ ಒಂದು ತಿಂಗಳು ಉಳ್ಕೊಂಡ್ರು. ಅಲ್ಲಿಂದ ಮುಂದೆ ಅವ್ರು ಇಲ್ಲೇ ಉಳಿದ್ರ ಅಂತ ಹೇಳಕ್ ನಮಗ ಸಂತೋಷ ಅನಿಸ್ತೈತಿ. ಆ ಸದ್ಗುರುಗಳ ಈ ಪಾದಸ್ಪರ್ಶದಿಂದ ಈ ಊರ ಅತ್ಯಂತ ಕರ್ನಾಟಕದಲ್ಲಿ ಸೆಕೆಂಡ್ ಹುಬ್ಬಳ್ಳಿ ಅಂತ ಮಾರ್ಪಡಕ್ ಕಾರಣ ಸದ್ಗುರು ಚಿದ್ಗನಾನಂದ ಅಪ್ಪಾಜಿ ಅವರತ್ತೆ ಹೇಳಕ್ ನಮಗ ಅತ್ಯಂತ ಸಂತೋಷ ಆಗ್ತದೆ.